ನಾನ್ ಎಲ್ಲಿ ಕೂತಿದ್ದೀನಿ ಅಲ್ಲೇ ಗುರಿ ಗೋಪುರ ಕಟ್ಬಿಟ್ಟು ಪೂಜೆ ಇನ್ಮೇಲಿಂದ ಇದೇ ಮೂಲ ನಂಜುಂಡೇಶ್ವರ ಅನ್ನೋರ್ಗೆ ಏನೇ ಅನ್ಸ್ಕೊಂಡು ಹೋದ್ರು ಸಹ 48 ದಿನದಲ್ಲಿ ಅದು ಸಕ್ಸಸ್ ಕಾಣ್ತಾರೆ. ಹೌದು, ಬಹಳ ವಿಶೇಷತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ನಾವು ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಈಗೊಂದು ತಿಂಗಳಲ್ಲಿ ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಮತ್ತೆ ಬಹಳ ಚೆನ್ನಾಗಿದೆ ಮತ್ತು ನಿಜಕ್ಕೂ ಮಹಿಮೆ ಇದೆ. ಸ್ನೇಹಿತರೆ, ಅಲ್ಲಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮ್ಗೆ ಬೇಗ ತಲುಪುತ್ತೆ. ಸ್ನೇಹಿತರೆ, ನಾವೀಗ ಮೈಸೂರಿನಿಂದ ಹೊರಡ್ತಾ ಇರೋದು. ದೇವಸ್ಥಾನದ ಲೊಕೇಶನ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿ ನಿಮ್ಮ ಊರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ನೀವು ಚೆಕ್ ಮಾಡ್ಕೊಬಹುದು. ದಯವಿಟ್ಟು ವಿಡಿಯೋ ಫುಲ್ ನೋಡಿ. ನೋಡಿ, ಇಲ್ಲಿ ಮೈಸೂರಿಂದ ಈ ಕಡೆ ಬರ್ತೀವಿ. ಇದೇ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಮತ್ತು ಇದೇ ರಸ್ತೆಯಲ್ಲಿ ಹೀಗೆ ಮುಂದಕ್ಕೆ ಹೋದಾಗ ನಂಜನಗೂಡು ಸಿಗುತ್ತೆ. ಪೌರ್ಣಮಿ ದಿನ ರುದ್ರ ಅಭಿಷೇಕ ಮತ್ತೆ ಪ್ರಾಕಾರೋತ್ಸವ ಎಲ್ಲ ಇರುತ್ತೆ. ಇನ್ನು ಶಿವರಾತ್ರಿ ದಿನ ನಾಲ್ಕು ಯಾಮದ್ದು ಪೂಜೆ ಇರುತ್ತೆ, ಅಭಿಷೇಕ ಇರುತ್ತೆ, ಉತ್ಸವ ಇರುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ. ಇನ್ನು ಕಾರ್ತಿಕ್ ಮಾಸದಲ್ಲೂ ಸಹ ಪಂಚಾಮೃತ ಅಭಿಷೇಕ, ಉತ್ಸವ ಎಲ್ಲ 4 ವಾರ ಸಹ ಅದ್ದೂರಿಯಾಗಿ ನಡೆಯುತ್ತೆ. ಹೆಚ್ಚಿನ ಮಾಹಿತಿಯನ್ನ ನಾನು ತಿಳಿಸ್ತಾ ಹೋಗ್ತೀನಿ, ವಿಡಿಯೋ ಫುಲ್ಲು ನೋಡಿ. ಈ ದೇವಸ್ಥಾನದ ಅರ್ಚಕರಾದ ಚೇತನ್ ರವರು ಈಗ ಮಾತಾಡ್ತಿದ್ದಾರೆ. ಇಲ್ಲಿ ದೇವರು ಯಾವ ರೀತಿ ಬಂದು ನೆಲೆಸಿದ್ದಾರೆ ತಿಳ್ಕೊಳ್ಳೋಣ. ಒಂದ್ಸತಿ ಮುನ್ಮಡಿ ಕೃಷ್ಣರಾಜ ಒಡೆಯರು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಆಗ ಉತ್ಸವ ಮೂರ್ತಿ ಇರುತ್ತೆ. ಉತ್ಸವ ಮೂರ್ತಿ ಸೌದಗಿರೋದು ನೋಡ್ಬಿಟ್ಟು ಅಪ್ಪನಿಂದ ಮಾಡಿಬಿಡ್ತಾರೆ. ಶಕ್ತಿನೇ ಇಲ್ಲ ಈ ಮೂರ್ತಿಯಲ್ಲಿ, ನಾನು ಬೇರೆದ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಹೋಗಿ ಮಾರನೇ ದಿನ ಆ ಕಡೆಯಿಂದ ತಗೊಂಡ್ ಬರ್ತಿರ್ಬೇಕಾದ್ರೆ ಇಲ್ಲಿಗೆ ಬಂದಾಗ ಅವ್ರಿಗೆ ಆಯಾಸ ಆದಂಗೆ ಆಗುತ್ತೆ. ಆಯಾಸ ಆದಂಗೆ ಆಗಿದಾಗ ವಿಶ್ರಾಂತಿ ತಗೊಳ್ಳೋಣ ಅಂದ್ಬಿಟ್ಟು ವಿಶ್ರಾಂತಿ ತಗೋತಾರೆ. ವಿಶ್ರಾಂತಿ ತಗೊಂಡು ಸುಮಾರು ಹೊತ್ತಾದ್ಮೇಲೆ ಮುಂದೆ ಪ್ರಯಾಣ ಬೆಳೆಸೋಣ ಅಂತ ಮೂರ್ತಿನ ಎತ್ತುತ್ತಾರೆ. ಆದ್ರೆ ಬರೋದೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಸಹ ಬರೋದೇ ಇಲ್ಲ ಮೂರ್ತಿ ಮೇಲ್ಗಡೆಗೆ. ಆಗ ಪುನಃ ಮುನ್ನಡಿ ಕೃಷ್ಣರಾಜ ಒಡೆಯರ ಹತ್ರ ಹೋಗಿ ಹೇಳ್ತಾರೆ. ಹೇಳಿದಾಗ ಅವರು ಬಂದು ಸಹ ಪ್ರಯತ್ನ ಪಡ್ತಾರೆ. ಅವ್ರ ಕೆಲವು ಎತ್ತಕ್ಕೆ ಸಹ ಆಗಲ್ಲ. ಆಗ ಪುನಃ ಮತ್ತೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಮಲ್ಕೋತಾರೆ. ಮಲ್ಕೊಂಡಾಗ ರಾತ್ರಿ ಚಡಿಯೇಟ್ ಬೀಳುತ್ತೆ. ಚಡಿಯೇಟ್ ಬಿದ್ದಾಗ ಈಶ್ವರ ಪ್ರಸನ್ನ ಆಗಿರ್ತಾರೆ. ಆಗ ನಾನು ಏನ್ ತಪ್ಪು ಮಾಡಿದ್ದೀನಿ, ಏನಕ್ಕೆ ನಂಜನಗೂಡಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳಿದಾಗ, ನೀ ನನ್ನ ಅಪ್ಪನಿಂದ ಮಾಡಿದ ಶಕ್ತಿನೇ ಇಲ್ಲ ಅಂತ, ನನ್ನ ಶಕ್ತಿನ ನಾನು ತೋರಿಸಿದ್ದೀನಿ, ನಂಜನಗೂಡ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಆಗ ಅವ್ರ ತಪ್ಪು ಅರ್ವಾಗುತ್ತೆ. ಆಗ ನೀವೇ ಮಾರ್ಗ ಸೂಚಿಸಿ ಅಂತ ಕೇಳಿದಾಗ, ನಾನು ಎಲ್ಲಿ ಕೂತಿದ್ದೀನಿ ಅಲ್ಲೇ ಗುರಿ ಗೋಪುರ ಕಟ್ಬಿಟ್ಟು ಪೂಜೆ ಇನ್ಮೇಲಿಂದ ಮೂಲ ನಂಜುಂಡೇಶ್ವರ ಅನ್ನೋ ಇದ್ರ ಮೇಲೆ ಪೂಜೆ ನಡೀಲಿ ಇನ್ಮೇಲಿಂದ ಅಂತ ಹೇಳಿ ಕಾಣಿಸ್ಕೊ.
ಅವ್ರಿಗೆ ಏನೇ ಅನ್ಸ್ಕೊಂಡು ಹೋದ್ರು ಸಹ 48 ದಿನದಲ್ಲಿ ಅದು ಸಕ್ಸಸ್ ಕಾಣ್ತಾರೆ. ಬಹಳ ವಿಶೇಷತೆ. ಹೌದು ಸ್ನೇಹಿತರೆ, ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಮೊದಲಿಗೆ ಪ್ರಸನ್ನ ಆದಂತಹ ಸ್ಥಳ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯ ಸ್ಥಳ. ಈ ಕಡೆ ಬಂದಾಗ ಖಂಡಿತ ನೀವು ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮ್ಗೆ ಬೇಗ ತಲುಪುತ್ತೆ. ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.